ಓಂ ಶಾಂತಿ. ಶಿವರಾತ್ರಿ ಪ್ರಯುಕ್ತ ಮಹಾಶಿವರಾತ್ರಿ ಭಕ್ತಿ ಮಾರ್ಗದಲ್ಲಿ ಶಿವಲಿಂಗ ಚಿಹ್ನೆಗಳ ಮಹತ್ವ. ಮೊದಲನೇದು, ಪರಮಾತ್ಮನ ಸ್ಮಾರಕ ಚಿಹ್ನೆ ಶಿವಲಿಂಗ ಆಗಿದೆ. ಶಿವಲಿಂಗಕ್ಕೆ ಮಾನವ ಮುಖಾಭರಣ ಧರಿಸುವ ರಹಸ್ಯ. ಅಜ್ಞಾನದ ಮಹಾರಾತ್ರಿಯನ್ನು ಶಿವರಾತ್ರಿಯನ್ನಾಗಿ ಮಾಡಲು, ತ್ರಿಕಾಲ ಜ್ಞಾನವನ್ನು ಜನತೆಗೆ ಬೋಧಿಸಲು ಶಿವನು ಅವತರಿಸಿದಾಗ ಪ್ರಜಾಪಿತ ಬ್ರಹ್ಮನ ಶಿರಸ್ಸಿನ ಸಾಕ್ಷಿಯ ಸಾಂಕೇತಿಕ ಸೂಚಕವಾಗಿ ಶಿವಲಿಂಗಕ್ಕೆ ಶಿರಸ್ಸನ್ನು ಮುಖ್ಯ ಆಭರಣವಾಗಿ ಧರಿಸುವುದನ್ನು ಇಂದು ಶಿವನ ಮಂದಿರಗಳಲ್ಲಿ ಕಾಣಬಹುದು. ಬ್ರಹ್ಮನ ಮುಖಾಭರಣವನ್ನು ಸಾಮಾನ್ಯವಾಗಿ ಶಿವಲಿಂಗಕ್ಕೆ ಸದಾಕಾಲಕ್ಕೂ ಧರಿಸದೆ ಶಿವರಾತ್ರಿ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಧರಿಸಿ ಪೂಜಿಸುತ್ತಾರೆ. ಇದರಿಂದ ಸ್ಪಷ್ಟ ಆಗುವುದೇನೆಂದರೆ, ಪರಮಾತ್ಮನು ಕೇವಲ ಸೃಷ್ಟಿಯ ಅಜ್ಞಾನದ ರಾತ್ರಿಯಲ್ಲಿ ಮಾತ್ರ ಪ್ರಜಾಪಿತ ಬ್ರಹ್ಮನ ಮುಖವನ್ನು ಧರಿಸುತ್ತಾನೆ. ಪರಮಾತ್ಮನು ಧರಿಸಿದ ಮುಖ ಪುರುಷನ ದಂತಿರುವುದಲ್ಲದೆ ಸ್ತ್ರೀಯರ ಮುಖ ಅಲ್ಲ. ಅಂದರೆ ಪರಮಾತ್ಮನು ಓರ್ವ ಶ್ರೇಷ್ಠ ಪುರುಷನ ಅಂದರೆ ಪ್ರಜಾಪಿತ ಬ್ರಹ್ಮನ ಮುಖವನ್ನು ಸೃಷ್ಟಿಯ ಕಲ್ಯಾಣಾರ್ಥವಾಗಿ ಧರಿಸುವುದಕ್ಕಾಗಿ ಸಾಂಕೇತಿಕವಾಗಿದೆ. ತ್ರಿನೇತ್ರ ಧರಿಸುವುದರ ರಹಸ್ಯ. ಪರಮಾತ್ಮನು ವಿಶ್ವದ ತ್ರಿಕಾಲ ಜ್ಞಾನವನ್ನು ತಿಳಿಸಿರುವುದರಿಂದ ಶಿವಲಿಂಗಕ್ಕೆ ವಿಶೇಷ ನೇತ್ರ ಇಡುವರು. ತ್ರಿನೇತ್ರ ಅಂದರೆ ಜ್ಞಾನ ನೇತ್ರವೆಂದರ್ಥ ಆಗಿದೆ. ಪರಮಾತ್ಮನು ಮಾನವನ ಮುಖಮಂಡಲವನ್ನು ಅಥವಾ ಮುಖಕಮಲವನ್ನು ಧರಿಸಿದಾಗ ತ್ರಿಕಾಲ ಜ್ಞಾನವನ್ನು ಆ ಮುಖದ ಮೂಲಕ ಜನತೆಗೆ ಕೊಟ್ಟು ಸತ್ಯವನ್ನು ಪ್ರತಿಪಾದಿಸಿದನು. ಈ ಒಂದು ಜ್ಞಾನದ ಸಂಕೇತ. ಶಿವನು ಮಾನವ ಮುಖದ ಮಸ್ತಕದಲ್ಲಿ ತನ್ನ ಶ್ರೇಷ್ಠ ಸ್ಥಾನ ಸ್ಥಾಪಿಸಿಕೊಂಡು ತ್ರಿಕಾಲ ಜ್ಞಾನ ಜನತೆಗೆ ಉಪದೇಶಿಸುವುದರ ಫಲವಾಗಿ ಫಲಾಕ್ಷ, ಫಲಾನೇತ್ರ. ಫಲ ಅಂದರೆ ಹಣೆ, ಅಕ್ಷ ಅಂದರೆ ನೇತ್ರ, ಫಲಾಕ್ಷ ಅಂದರೆ ಹಣೆಯಲ್ಲಿ ಕಣ್ಣು. ಶಿವನು ಮೂರನೇ ಕಣ್ಣನ್ನು ತೆರೆದಾಗ ಪಾಪ ಭಸ್ಮವಾಗುವುದು. ಅಂದರೆ ಜ್ಞಾನೋಪದೇಶ ಮಾಡಿದಾಗ ಪಾಪವನ್ನು ಯೋಗಾಗ್ನಿಂದ ಭಸ್ಮವಾಗುವುದು. ಧಾರಾಪಾತ್ರೆ ರಹಸ್ಯ. ಶಿವಪರಮಾತ್ಮನು ಜ್ಞಾನ ಗಂಗೆಯು ಶಿವಪರಮಾತ್ಮನ ಬಳಿಯಲ್ಲಿದೆ. ಶಿವಪರಮಾತ್ಮನಿಗೆ ಜ್ಞಾನ ಗಂಗಾಧರನೆಂಬ ಮಹಿಮೆಗೂ ಬದಲಾಗಿ ಕೇವಲ ಗಂಗಾಧರ ಎಂಬುದು ವಾಡಿಕೆಯಲ್ಲಿದೆ. ಶಂಕರನು ತ್ರಿಮೂರ್ತಿಗಳಲ್ಲಿ ಒಬ್ಬ ಮತ್ತು ಶಿವನ ರಚನೆಯಾದ್ದರಿಂದ ಶಂಕರನು ಗಂಗಾಧರನಲ್ಲ. ಪರಮಾತ್ಮ ಬ್ರಹ್ಮನ ಮುಖ ಧರಿಸಿ ಜ್ಞಾನ ಗಂಗೆಯನ್ನು ಜನತೆಗೆ ಉಪದೇಶಿಸಿದ. ತ್ರಿಕಾಲ ಜ್ಞಾನ ರೂಪಿಸುವ ಸಾಂಕೇತಿಕವಾಗಿ ಧಾರಾಪಾತ್ರೆಯನ್ನು ಸ್ಥೂಲದಲ್ಲಿ ಇರಿಸಿ ಸ್ಥೂಲ ಗಂಗೆ ಶಿವಗಂಗೆಯ ಮೇಲೆ ಧಾರೆಯಾಗಿ ಬೀಳುವಂತೆ ಏರ್ಪಡಿಸಲಾಗಿರುತ್ತದೆ. ಅದು ಶಿವನ ಮೇಲೆ ಮುಂದೆ ಹರಿದಾಗ ಶಿವತೀರ್ಥವೆಂದು ಶಿವಭಕ್ತರು ಹೇಳುವರು. ಅದನ್ನು ತೀರ್ಥವೆಂದು ಸ್ವೀಕರಿಸುವರು. ಇದು ಪರಮಾತ್ಮನಿಂದ ತಾನು ಧರಿಸಿದ ಪ್ರಜಾಪಿತ ಬ್ರಹ್ಮನ ಮುಖ ಕಮಲದ ಮೂಲಕ ಬೋಧಿಸಲ್ಪಟ್ಟ ಜ್ಞಾನತೀರ್ಥವನ್ನು ಜನತೆ ಸ್ವೀಕರಿಸಿದ ಸಂಕೇತವಾಗಿದೆ. ಧಾರಾಪಾತ್ರೆಯಲ್ಲಿ ಗಂಗೆ ಹೆಚ್ಚು ಕಡಿಮೆ ಇಲ್ಲದಂತೆ ಒಂದೊಂದೇ ಹನಿ ಹನಿಯಾಗಿ ಶಿವಲಿಂಗದ ಮೇಲೆ ಬೀಳುವಂತೆ ಧಾರಾಪಾತ್ರೆಯನ್ನು ಅಳವಡಿಸಲಾಗಿರುತ್ತದೆ. ಇದರ ರಹಸ್ಯವೇನೆಂದರೆ, ಶಿವ ಪರಮಾತ್ಮನು ಅಜ್ಞಾನದ ರಾತ್ರಿಯಲ್ಲಿ ಪ್ರಜಾಪಿತ ಬ್ರಹ್ಮನ ಮುಖವನ್ನು ಧರಿಸಿ ಅನೇಕ ದಿನಗಳವರೆಗೆ ದಿನಪ್ರತಿದಿನವೂ ತ್ರಿಕಾಲ ಜ್ಞಾನವನ್ನು ಮಧುರ ಬಿಂದುಗಳನ್ನು ಹನಿ ಹನಿಯಾಗಿ ಜನತೆಗೆ ಶಿಕ್ಷಣ ರೂಪದಲ್ಲಿ ಧಾರೆ ಎರೆದ ರಹಸ್ಯವಾಗಿದೆ. ಶಿವಲಿಂಗಕ್ಕೆ ವಿಶೇಷ ಸಂದರ್ಭಗಳಲ್ಲಿ ರುದ್ರಾಭಿಷೇಕ ಅಂದರೆ ಅಮೃತ, ಹಾಲು, ಜೇನು ತುಪ್ಪ ಮುಂತಾದವು ಅಭಿಷೇಕ ಮಾಡುವರು. ಸತ್ಯಾರ್ಥವೇನೆಂದರೆ, ಶಿವಲಿಂಗಕ್ಕೆ ಅಭಿಷೇಕ ಆಗಬೇಕಾಗಿಲ್ಲ. ಆದರೆ ಶಿವನು ತನ್ನಲ್ಲಿದ್ದ ರುದ್ರಜ್ಞಾನ ಅಮೃತವನ್ನು ಅಭಿಷೇಕವಾಗಿ ಅಜ್ಞಾನದ ಮಹಾರಾತ್ರಿಯಲ್ಲಿ ಬ್ರಹ್ಮ ಮುಖ ಕಮಲದ ಮೂಲಕ ಜನತೆಗೆ ಅಭಿಷೇಕ ಮಾಡಿದುದರ ಸಾಂಕೇತಿಕ ಪ್ರತೀಕವೇ ಇದಾಗಿದೆ. ಶಿವಲಿಂಗದ ಎದುರಿಗೆ ನಂದಿಯನ್ನು ತೋರಿಸುವುದರ ರಹಸ್ಯ. ಪ್ರತಿ ಕಲ್ಪದ ಅಂತಿಮದಲ್ಲಿ ಪಶು ಸಮಾನ ಬುದ್ಧಿಯುಳ್ಳ ಒಬ್ಬ ಮಾನವನ ಶರೀರವನ್ನು ಅರ್ಥಾತ್ ಪ್ರಜಾಪಿತ ಬ್ರಹ್ಮನ ಶರೀರವನ್ನು ಪರಮಾತ್ಮನು ತನ್ನ ರಥವನ್ನಾಗಿ ಸ್ವೀಕರಿಸುವುದರ ಸತ್ಯ ರಹಸ್ಯದ ನೆನಪಿನ ಸಂಕೇತವಾಗಿ ಬದಲಾಗಿ ಪಶುವನ್ನೇ ಆತನ ವಾಹನವೆಂದು ಶಿವಲಿಂಗದ ಎದುರಿನಲ್ಲಿ ಸ್ಥಾಪಿಸಿದ್ದಾರೆ. ಜ್ಯೋತಿರ್ಬಿಂದು ರೂಪಿ ಶಿವ ಪರಮಾತ್ಮನು
ತಾನು ಧರಿಸಿದ ಸಾಧಾರಣ ಮಾನವ ಶರೀರವನ್ನು ತನ್ನ ಸಂಚಾರದ ವಾಹನವಾಗಿ ಉಪಯೋಗಿಸಿಕೊಳ್ಳುವುದಿಲ್ಲ. ಪರಮಾತ್ಮಗೆ ವಾಹನ ಬೇಕಿಲ್ಲ, ಆದರೆ ಆ ಶರೀರದ ಮುಖಕಮಲದ ಮೂಲಕ ತ್ರಿಕಾಲ ಜ್ಞಾನವನ್ನು ಮಾನವರಿಗೆ ಉಪದೇಶಿಸುತ್ತಾನೆ. ಶಿವಪರಮಾತ್ಮನ ದರ್ಶನಕ್ಕೆ ಮೊದಲು ನಂದಿಯ ಅಂದರೆ ಬಸವ ದರ್ಶನ ಪಡೆದು ನಂತರ ಶಿವನ ದರ್ಶನ ಪಡೆಯಬೇಕು. ಶಿವಪುರಾಣದಲ್ಲಿ ಹೇಳಲಾಗಿದೆ. ಓಂ ನಮಃ ಶಿವಾಯ.